Hello students, NCERT Geography series ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಚಾಪ್ಟರ್ 3 ವರೆಗೂ ಪ್ರೀವಿಯಸ್ ಕ್ಲಾಸ್ ವರೆಗೂ ನೋಡಿದ್ದೀವಿ. ಇವತ್ತು ಚಾಪ್ಟರ್ 4 ಅನ್ನು ನೋಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ವಾಟ್ ಇಸ್ ಮೈ ಚಾಪ್ಟರ್ 4? ಎಸ್, ನೀವು ನೋಡಿರ್ಬೋದು, NCERT ಓದಿರ್ತೀರಾ ಅನ್ಕೊಂಡಿರ್ತೀನಿ. ಸೊ ಚಾಪ್ಟರ್ 4ಅಲ್ಲಿ ಏನಿದೆ ಅಂದರೆ ಮ್ಯಾಪ್ಸ್. ಎಸ್, ಫಸ್ಟ್ ಥಿಂಗ್, ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋದರೆ, ಫಸ್ಟ್ ಥಿಂಗ್ ಇಸ್ ಮ್ಯಾಪ್. ಆಬ್ವಿಯಸ್ಲಿ ನಾವು ಸ್ಕೂಲ್ ಡೇಸಿಂದ ಯೂಸ್ ಮಾಡಿರ್ತೀವಿ ದ ಟರ್ಮ್ ಮ್ಯಾಪ್. ಸೊ ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ವಾಟ್ ಇಟ್ ಈಸ್, ಲೆಟ್ ಮೀ ಚೇಂಜ್ ದ ಪೆನ್. ಯಾ, ವಾಟ್ ಈಸ್ ಮ್ಯಾಪ್? ಎಸ್, second thing is why map is important, why it is important. Okay, yeah, again based on this, is there any types or significance? We'll go through that, and the first and foremost things is we'll address these two questions, right? So what is map and why it is important for us? Yeah, so what is map? Let's just think in a layman way. ಓಕೆ, ಸೊ ಆ ಥರ ವಿಚಾರ ಮಾಡಿದರೆ ನಾವು ಮ್ಯಾಪ್ ಅಂತ ನೋಡಿದಾಗ ಏನು ಸಿಗುತ್ತೆ ನಮಗೆ, ವಾಟ್ ಇಟ್ ಈಸ್ ಆ್ಯಕ್ಚುಲಿ. ಸೊ ಇಟ್ ಈಸ್ ಅ ಗೈಡ್, ಆರ್ ಇಟ್ ಗಿವ್ಸ್ ಅ ಕೈಂಡ್ ಆಫ್ ಡೈರೆಕ್ಷನ್ ಟು ಫೈಂಡ್ ಅ ಎಕ್ಸಾಕ್ಟ್ ಲೊಕೇಶನ್ ಆರ್ ಅ ಪ್ಲೇಸ್ ಆರ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಅಂದರೆ ಏನು, ಮ್ಯಾಪ್ ಅನ್ನೋದು ನಮಗೆ ಒಂದು ಸ್ಪೆಸಿಫಿಕ್ ಪ್ಲೇಸದ್ದು ಎಕ್ಸಾಕ್ಟ್ ಲೊಕೇಶನ್ದು ಇನ್ಫಾರ್ಮೇಷನನ್ನು ಪಡೆಯೋದಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಓಕೆ, ವಾಟ್ ಇಟ್ ಈಸ್ ಆ್ಯಕ್ಚುಲಿ, ಇಟ್ ಈಸ್ ಅ ಗೈಡ್ ವಿಚ್ ಈಸ್ ಹೆಲ್ಪಿಂಗ್ ಅಸ್, ವಿಚ್ ಈಸ್ ಡೈರೆಕ್ಟಿಂಗ್ ಅಸ್ ಟು ಫೈಂಡ್ ದಿ ಎಕ್ಸಾಕ್ಟ್, ಟು ಫಿಗರ್ ಔಟ್ ದಿ ಎಕ್ಸಾಕ್ಟ್ ಲೊಕೇಶನ್ ಆಫ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಎಸ್, ಯಾ, ದ ಸೇಮ್ ಥಿಂಗ್ಸ್ ಆರ್ ದೇರ್ ಹಿಯರ್. ಲೆಟ್ಸ್ ಸಿ ವಾಟ್ ಇಟ್ ಈಸ್. What is my map and why it is so important for us? Especially ನಾವು ಜಾಗ್ರಫಿ ಅಂತ ಕನ್ಸಿಡರ್ ಮಾಡಿದರೆ ಈ ಪರ್ಟಿಕ್ಯುಲರ್ ಪಾಠದಲ್ಲಿ ನಾವು ಇಲ್ಲಿಂದ ಕ್ವೆಶನ್ಸನ್ನು ಎಕ್ಸಾಮಿಗೆ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಟ್ ಅಟ್ಲಾಸ್ ಮ್ಯಾಪ್ ಬುಕ್ಕನ್ನು ಓದಬೇಕಂದ್ರೆ ಈ ಪಾಠ ನಮಗೆ ಬಹಳಷ್ಟು ಫಂಡಮೆಂಟಲ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಯಾ, ವಾಟ್ ಇಟ್ ಈಸ್? It is a guide. It is giving a direction to us. ನಮ್ಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ಸ್ಥಳವನ್ನು ಲೊಕೇಟ್ ಮಾಡಲಿಕ್ಕೆ, ಫಿಗರ್ ಔಟ್ ಮಾಡಲಿಕ್ಕೆ ಒಂದು ಗೈಡ್ ಮಾಡ್ತಿದೆ. ಸೊ ದಟ್ ಈಸ್ ವಾಟ್ ಅವರ್ ಮ್ಯಾಪ್ ಈಸ್. ಸೊ ದ ಸೇಮ್ ಥಿಂಗ್ಸ್ ಆರ್ ದೇರ್ ಹಿಯರ್. ಸೊ ಪ್ಲೀಸ್ ಗೋ ಥ್ರೂ ದಿಸ್. ಸೊ ಮ್ಯಾಪ್ ಅಂತ ನೋಡಿದಾಗ ಅಗೇನ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್. ಅಗೇನ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಫಿಗರ್ ಔಟ್ ದ ಎಕ್ಸಾಕ್ಟ್ ಲೊಕೇಶನ್. ಸ್ಟೇಟ್ಮೆಂಟಲ್ಲಿನೇ ಅದರ ಅರ್ಥನೂ ಇದೆ, ರೈಟ್? ಸೊ ನಿಮಗೆ ಇನ್ನೊಂದು ಕ್ವೆಶನ್ ನನ್ನ ಕಡೆಯಿಂದ ಏನಂದರೆ, ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ನಾವು ಗ್ಲೋಬ್ ಅಂತ, ರೈಟ್? ಸೊ ನಾವು ವಿ ಆರ್ ಸೀಯಿಂಗ್ ದಿ ಮ್ಯಾಪ್. ಗ್ಲೋಬಲ್ಲಿನೂ ಕೂಡ ನಾವು ಭೂಮಿಯ ಮಾದರಿಯನ್ನು ಮಾಡಿಬಿಟ್ಟು ಎಕ್ಸಾಕ್ಟ್ ಪ್ಲೇಸನ್ನು ಲೊಕೇಟ್ ಮಾಡ್ತಿದ್ವಿ, ಇಸಂಟ್ ಇಟ್? ಎಸ್. ಸೊ ಸೇಮ್ ಥಿಂಗ್ ಇಲ್ಲಿನೂ ಮಾಡ್ತಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್, ಎಕ್ಸಾಕ್ಟ್ ಪ್ಲೇಸನ್ನು ಹುಡುಕ್ತಿದ್ದೀವಿ. ಅಗೇನ್ ಇದು ಕೂಡ ಸೇಮ್ ಪರ್ಪಸನ್ನೇ ಇಲ್ಲೂ ಕೂಡ ನಾವು ನೋಡ್ತೀವಿ. ಮ್ಯಾಪ್ ಮತ್ತು ಗ್ಲೋಬ್ ಎರಡೂ ಒಂದೇ ಪರ್ಪಸ್ ಇದ್ದರೂ ಕೂಡ ದೇರ್ ಮಸ್ಟ್ ಬಿ ಅ ಡಿಫರೆನ್ಸ್. ಇಫ್ ದೆರ್ ಇಸ್ ಅ ಡಿಫರೆನ್ಸ್, ವಾಟ್ ಆರ್ ದೋಸ್ ಡಿಫರೆನ್ಸಸ್? ಎಸ್, ಅಗೇನ್ ಗ್ಲೋಬ್ ಇತ್ತು. ಸೊ ಮ್ಯಾಪ್ ಅನ್ನೋ ಕಾನ್ಸೆಪ್ಟಿಗೂ ಗ್ಲೋಬ್ ಅನ್ನೋ ಕಾನ್ಸೆಪ್ಟಿಗೂ ವ್ಯತ್ಯಾಸ ಇದೆ ಅಲ್ವಾ? ಸೊ ವ್ಯತ್ಯಾಸ ಇದ್ದರೆ ಯಾವುದು ಬೆಟರ್? ಮ್ಯಾಪಿಂದ ನಮ್ಗೆ ಜಾಸ್ತಿ ಬೆನಿಫಿಟ್ಸ್ ಇದೆನಾ, ಗ್ಲೋಬಿಂದ ಜಾಸ್ತಿ ಬೆನಿಫಿಟ್ಸ್ ಇದೆನಾ? ಈ ಎಲ್ಲ ಆಸ್ಪೆಕ್ಟ್ಸಿಂದ ನೋಡ್ತಾ ಹೋದರೆ ವಿ ವಿಲ್ ಗೆಟ್ ಸಮ್ ಡಿಫರೆನ್ಸಸ್ ಆ್ಯಂಡ್ ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸಮಥಿಂಗ್ ಓವರ್ ದಿ ಸಮಥಿಂಗ್ ಎಲ್ಸ್. ಸೊ ಲೆಟ್ಸ್ ಸಿ ಇನ್ ಡೀಟೇಲ್ ಅಬೌಟ್ ದೀಸ್ ಥಿಂಗ್ಸ್. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಐ ಜಸ್ಟ್ ವಾಂಟ್ ಯು ಟು ಸಿ ದಿಸ್ ಇಮೇಜ್. ಈ ಥರ ನಾವು ಮ್ಯಾಪನ್ನು ಇದ್ರ ಹಿಂದೆ ನೋಡ್ತಿದ್ದೀವಲ್ವಾ? ಸಪೋಸ್ ಜಸ್ಟ್ ಅಸ್ಯೂಮ್ ಮ್ಯಾಪ್ ಅನ್ನೋ ಕಾನ್ಸೆಪ್ಟೇ ಇರ್ತಿರಲಿಲ್ಲ ಅಂದರೆ ಏನಾಗಿರ್ತಿತ್ತು? ಡು ಯು ಥಿಂಕ್ ಇಟ್ ಈಸ್ ಆ್ಯಸ್ ಈಸಿ ಆ್ಯಸ್ ಟು ಡ್ರಾ ದ ಮ್ಯಾಪ್ ಲೈಕ್ ದಿಸ್? ಈ ಥರ ನಾವು ತಿಳ್ಕೋಬೇಕು ಅಂದರೆ, ಸಪೋಸ್ ಇಲ್ಲಿ ನಮ್ಮ ಭಾರತ ಇದೆ ಅಂತ ನಾನು ಇಷ್ಟು ಈಸಿಯಾಗಿ ಹೇಳ್ತಿದ್ದೀನಲ್ಲ, ಈ ಮ್ಯಾಪ್ ಅನ್ನೋ ಕಾನ್ಸೆಪ್ಟೇ ಇರ್ತಿರಲಿಲ್ಲ ಅಂದರೆ ಡು ಯು ಥಿಂಕ್ ಇಟ್ ಈಸ್ ಈಸಿ? ಇಸ್ ಇಟ್ ಸೊ? ನೋ.
ಈ ಮ್ಯಾಪ್ ಅನ್ನೋ ಕಾನ್ಸೆಪ್ಟ್ ನಮಗೆ ಬಹಳಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂತಹ ಅರ್ಥನ್ನು ಬಹಳ ಸಿಂಪಲ್ ಆಗಿ ಸ್ಟಡಿ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ, ರೈಟ್? Yeah, this is about the brief introduction about map. Let's go ahead. So again, when we come to map, again I have said, ನಾನು ಹೇಳಿದೆ ನಿಮಗೆ ಮ್ಯಾಪ್ದು ಒಂದಷ್ಟು ಅಡ್ವಾಂಟೇಜಸ್ ಇದ್ದಾವೆ. ಆ ಅಡ್ವಾಂಟೇಜ್ ನೋಡಬೇಕು ಅಂತಂದರೆ ಬಿಫೋರ್ ಅದನ್ನು ತಿಳ್ಕೋಬೇಕು ಅಂತಂದರೆ ಅಗೇನ್ ಅದು ಯಾವ ಥರ ಟೈಪ್ಸ್ ಇದ್ದಾವೆ. ಟೈಪ್ಸ್ ಇನ್ ದ ಸೆನ್ಸ್ ಅದ್ರ ಯೂಸಸ್ ಬೇಸ್ ಮೇಲೆ, ಯುಟಿಲಿಟಿ ಬೇಸ್ ಮೇಲೇ ಇರೋದು. ಫಸ್ಟ್ ಥಿಂಗ್ ಇಸ್ ಫಿಸಿಕಲ್ ಮ್ಯಾಪ್. ಫಿಸಿಕಲ್ ಮ್ಯಾಪ್ ಅಂತಂದರೆ ಫಿಸಿಕಲ್ ಮ್ಯಾಪ್ ಭೌಗೋಳಿಕ ನಕ್ಷೆ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಭೂಮಿಯ ಮೇಲ್ಮೈ ಸ್ವರೂಪಗಳನ್ನು ಇದರಲ್ಲಿ ನಾವು ಅಧ್ಯಯನ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಪ್ ನೋಡಿಬಿಟ್ರೆ, ಸಪೋಸ್ ದಿಸ್ ಇಸ್ ಮೈ ಇಂಡಿಯಾ, ರೈಟ್? ಸೊ ದ ಸದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾ, ಓಕೆ. ಇಲ್ಲಿ ಆ ಥರ ಸಪೋಸ್ ಇವೆಲ್ಲ ನಂದು ವೆಸ್ಟರ್ನ್ ಘಾಟ್ಸ್ ಈ ಥರ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ. ಇಲ್ಲೆಲ್ಲೋ ತಾರ್ ಮರುಭೂಮಿ ಇದೆ ಅಂತ ಹೇಳ್ತೀವಿ. ಇದೆಲ್ಲ ಏನು ಹೇಳ್ತಿದೆ ಅಂದರೆ ಭೂಮಿಯ ಮೇಲ್ಮೈ ಸ್ವರೂಪಗಳನ್ನು ಹೇಳ್ತಾ ಇದೆ. ಬೆಟ್ಟಗಳಿದ್ದಾವೆ, ಪರ್ವತಗಳಿದ್ದಾವೆ, ಮರುಭೂಮಿಗಳಿದ್ದಾವೆ, ಕಣಿವೆಗಳಿದ್ದಾವೆ. ಈ ಥರ ಆ ಭೂಮಿಯ ಮೇಲ್ಮೈಯಲ್ಲಿರುವಂತಹ ಲಕ್ಷಣಗಳನ್ನು ಹೇಳಲಿಕ್ಕೆ ನಾವು ಈ ಫಿಸಿಕಲ್ ಮ್ಯಾಪ್ಸನ್ನು ಯೂಸ್ ಮಾಡ್ತೀವಿ, ಓಕೆ. ಇದರಲ್ಲಿ ಏನೇನು ನೋಡ್ತೀವಿ? ಪರ್ವತಗಳು, ಮೌಂಟೇನ್ಸ್, ವ್ಯಾಲೀಸ್, ಕಣಿವೆಗಳು ಅಂತ ಕರಿತೀವಿ, ಎಕ್ಸೆಟ್ರಾ. ಇವುಗಳನ್ನು ನಾವು ಫಿಸಿಕಲ್ ಮ್ಯಾಪಿಂದ ಸ್ಟಡಿ ಮಾಡ್ತೀವಿ. ವೆನ್ ವಿ ಕಮ್ಸ್ ಟು ಪೊಲಿಟಿಕಲ್ ಮ್ಯಾಪ್, ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂವಿಂದ, ಅಡ್ಮಿನಿಸ್ಟ್ರೇಷನ್ ಪರ್ಪಸಿಂದ ಡ್ರಾ ಮಾಡಿರುವಂತಹ ಮ್ಯಾಪ್ಸ್ಗಳು. ಫಾರ್ ಎಕ್ಸಾಂಪಲ್, ಸಪೋಸ್ ಇದು ನಂದು ಕರ್ನಾಟಕ. ಈ ಮ್ಯಾಪ್ ನೋಡಿದರೆ ಗೊತ್ತಾಗ್ತಿದೆ. ಇಲ್ಲಿ ಒಂದಷ್ಟು ಬೌಂಡ್ರಿ, ಲೆಟ್ ಮೀ ಚೇಂಜ್ ದ ಪೆನ್. ಯಾ, ಸಿ ಹಿಯರ್, ಇದು ಕರ್ನಾಟಕ ಅಂತ ಹೇಳ್ತಿದ್ದೀವಿ. ಇನ್ ರಿಯಾಲಿಟಿ ಈ ಥರ ಬೌಂಡ್ರೀಸ್ ನಮಗೆ ಭೂಮಿ ಮೇಲೆ ಸಿಗಲ್ಲ, ಎಸ್. ಬಟ್ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ನಾವು ಈ ಥರ ಡ್ರಾ ಮಾಡಿದ್ದೀವಿ. ಇಲ್ಲೆಲ್ಲೋ ನಾವು ಬೆಂಗಳೂರು ಅಂತ ಲೊಕೇಟ್ ಮಾಡ್ತೀವಿ, ಓಕೆ. ಆಲ್ ಇನ್ ಆಲ್ ಯಾಕೆ ಈ ಥರ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಪರ್ಪಸಿಂದ ಮಾಡಿರೋದು. ರಾಜ್ಯಗಳನ್ನು, ಜಿಲ್ಲೆಗಳನ್ನು, ರಾಜಧಾನಿಗಳನ್ನು ಈ ಥರ ಬೇರೆ ಬೇರೆ ಆಡಳಿತಾತ್ಮಕ ದೃಷ್ಟಿಯಿಂದ ಮಾಡಿರುವಂಥ ಒಂದು ಮ್ಯಾಪ್ ನಮಗೆ ಪೊಲಿಟಿಕಲ್ ಮ್ಯಾಪ್ ಆಗಿದೆ, ಎಸ್. ನೆಕ್ಸ್ಟ್ ಈಸ್ ಥಿಮ್ಯಾಟಿಕ್ ಮ್ಯಾಪ್. ಹೆಸರೇ ಹೇಳ್ತಿದೆ ಥಿಮ್ಯಾಟಿಕ್, ಥೀಮ್ ಬೇಸ್ಡ್ ಅಂದರೆ ಯಾವುದೋ ಒಂದು ಥೀಮನ್ನು ಬೇಸಾಗಿ ಇಟ್ಕೊಂಡು ಡ್ರಾ ಮಾಡಿರುವಂಥ ಮ್ಯಾಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದಿಸ್ ಮ್ಯಾಪ್. ಹಿಯರ್ ಇಟ್ ಇಸ್ ರಿಟನ್ ನ್ಯಾಚುರಲ್ ಹೆಜಾರ್ಡ್ಸು ಭಾರತದಲ್ಲಿ ಎಲ್ಲೆಲ್ಲ ಆಗ್ತಿದೆ, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು ನಾವು ಈ ಮ್ಯಾಪಿಂದ ಕಲಿಬಹುದು. ಫಾರ್ ಎಕ್ಸಾಂಪಲ್, ಈ ಥರ ಯೆಲ್ಲೋಯಿಶ್ ಆಗಿರೋದಿದೆ ಅಲ್ವಾ, ಯೆಲ್ಲೋ ಕಲರ್ ಇದೆ ಅಲ್ವಾ, ಯೆಲ್ಲೋ ಅಲ್ಲಿ ಏನು ಬರೆದಿದ್ದಾರೆ? ಡ್ರಾಟ್ ಪ್ರೋನ್ ಏರಿಯಾಸ್, ಬರಪೀಡಿತ ಪ್ರದೇಶಗಳು ಅಂತ ಕರಿತೀವಿ. ಸೊ ಎಲ್ಲೆಲ್ಲಿದ್ದಾವೆ ಬರಪೀಡಿತ ಪ್ರದೇಶಗಳು? ಈ ಎಲ್ಲ ಯೆಲ್ಲೋ ಕಲರ್ ಕವರ್ ಆಗಿರುವಲ್ಲೆಲ್ಲ ಇದ್ದಾವೆ, ಎಸ್. ಸೊ ಏನು ಹೇಳ್ತಿದೆ ನಮಗೆ? ಈ ಎಲ್ಲ ಪ್ರದೇಶದಲ್ಲೂ ನಮಗೆ ಇದು ಬರಪೀಡಿತವಾಗಿರುವಂತಹ ಪ್ರದೇಶವಾಗಿದೆ. ಸೊ ವಾಟ್ ಈಸ್ ಮೈ ಥೀಮ್? ಇಟ್ ಈಸ್ ನ್ಯಾಚುರಲ್ ಹೆಜಾರ್ಡ್, ಎಸ್. ಇನ್ ದ ಸೇಮ್ ವೇ, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್, rainfall distribution. Let me rub this. Suppose this is my India. ಮುಂದಿನ ಕ್ಲಾಸಲ್ಲಿ ಕಲಿತೀವಿ ವೆಸ್ಟರ್ನ್ ಘಾಟ್ಸಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಂತ. ಸೊ ಈ ವೆಸ್ಟರ್ನ್ ಘಾಟ್ಸಲ್ಲಿ ಜಾಸ್ತಿ ಮಳೆ ಆಗೋದನ್ನು ನೀವು ಮ್ಯಾಪಲ್ಲಿ ನೋಡಿದರೆ ಈ ರೇಂಜ್ ಎಷ್ಟಿರುತ್ತೆ ಅಂತ ಬೇರೆ ಬಂದಿಂದ ಬರೆದಿರ್ತಾರೆ, ಬೇರೆ ಡಿಮಾರ್ಕೇಷನನ್ನು ತೋರಿಸಿರ್ತಾರೆ. ಆಮೇಲೆ ಈ ಥರ ಘಟ್ಟ ಪ್ರದೇಶದಿಂದ ಒಳಗೆ ಹೋದರೆ ಮಳೆ ಪ್ರಮಾಣ ಏನಿರುತ್ತೆ ಇದ್ರ ಬಗ್ಗೆ ಇನ್ನೊಂದು ಡಿಮಾರ್ಕೇಷನಿಂದ ತೋರಿಸಿರ್ತಾರೆ. ಇನ್ ದ ಸೆನ್ಸ್, this map is telling about how the rainfall is distributing. ನಮ್ಮ ಭಾರತದಲ್ಲಿ ಯಾವ ಥರ ರೇನ್ಫಾಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಿದೆ. ಸೊ ವಾಟ್ ಈಸ್ ದ ಥೀಮ್? rainfall distribution. So that is what my thematic maps, theme based maps, right? ಸೊ ಈ ಥರ ಮ್ಯಾಪ್ಸನ್ನು ಈ ಥರ ಡಿವೈಡ್ ಮಾಡಿರುವಾಗ ಇದನ್ನು ಈಸಿ ಆಗಬೇಕು, ಇದ್ರ ಬಗ್ಗೆ ಪ್ರಾಪರಾಗಿ ಸ್ಟಡಿ ಮಾಡಬೇಕಂದ್ರೆ ಅದು ಒಂದಷ್ಟು ಕಾಂಪೋನೆಂಟ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಸೊ ಆ ಕಾಂಪೋನೆಂಟ್ಸ್ ಯಾವುದು ಅಂದರೆ ಅದರಲ್ಲಿ ಡಿಸ್ಟೆನ್ಸ್ ಇರುತ್ತೆ,
ಸಿಂಬಾಲ್ಸ್ ಇರ್ತವೆ, ಡೈರೆಕ್ಷನ್ಸ್ ಇರ್ತವೆ. ಆಬ್ವಿಯಸ್ಲಿ ಲೆಟ್ಸ್ ಲುಕ್ ಎಟ್ ದಿಸ್ ಮ್ಯಾಪ್. ಈ ಕಾರ್ನರಲ್ಲಿ ಬರೆದಿದ್ದಾರೆ ನಾರ್ತ್, ಎನ್ ಅಂತ ಬರೆದಿದ್ದಾರೆ, ನಾಟ್ ನೆಸೆಸರಿಲಿ ನಾರ್ತ್. ಏರೋ ಮಾರ್ಕ್ ಮೇಲೆ ತೋರಿಸ್ಬಿಟ್ಟು ನಾರ್ತ್ ಅಂತ ಬರೆದಿದ್ದಾರೆ. ಸೊ ವಾಟ್ ಇಟ್ ಈಸ್ ಸೇಯಿಂಗ್, ಇಟ್ ಈಸ್ ಮೈ ನಾರ್ತ್. ನಾರ್ತನ್ನು ಆ ಥರ ರಿಪ್ರೆಸೆಂಟ್ ಮಾಡಿದ್ದಾರೆ. ನೀವು ಅಟ್ಲಾಸ್ ಬುಕ್ಕನ್ನು ತೆಗೆದು ನೋಡಿದರೆ ಅಟ್ಲಾಸ್ನಲ್ಲಿ ಈ ಥರ ಬರೆದಿರ್ತಾರೆ ಎನ್ ಅಂತ. ಈ ಥರನೂ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದರ ಅರ್ಥ ದಿಸ್ ಈಸ್ ನಾರ್ತ್, ಅದರ ಆಪೋಸಿಟ್ ಇರೋದು ಸೌತ್, ಇದು ನಮ್ಮದು ಈಸ್ಟ್, ಇದು ವೆಸ್ಟ್. ಸೊ ಈ ಥರ ಡೈರೆಕ್ಷನ್ಸನ್ನು ನಾವು ಮ್ಯಾಪಲ್ಲಿ ನೋಡ್ಬೋದು ಆ್ಯಸ್ ಇಟ್ ಈಸ್ ಶೋನ್ ಹಿಯರ್, ರೈಟ್? ಸೊ ಅನದರ್ ಥಿಂಗ್ ಇಸ್ ಸಿಂಬಾಲ್ಸ್. ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದಿಸ್ ಮ್ಯಾಪ್. ಇಲ್ಲಿ ಬ್ಲೂ ಕಲರ್ ಲೈನನ್ನು ಎಳೆದಿದ್ದಾರೆ. ಒಂದಷ್ಟು ಲೈನ್ಸ್ ಬಂದು ಆ ಬ್ಲೂ ಕಲರ್ ಲೈನ್ಸ್, ಒಂದು ಉದ್ದವಾಗಿರೋ ಲೈನ್ಸು ಮತ್ತು ಸಣ್ಣ ಲೈನ್ಸು ಆ ಉದ್ದವಾಗಿರೋ ಲೈನ್ಸನ್ನು ಜಾಯಿನ್ ಆಗ್ತಿದ್ದಾವೆ. ದಿಸ್ ಮೀನ್ಸ್ ಇದು ಗಂಗಾ ನದಿ ವ್ಯವಸ್ಥೆ ಅಂತ ಕಲಿತೀವಿ ನಾವು. ಗಂಗಾ ನದಿ ಅನ್ನೋದನ್ನು ಬ್ಲೂ ಕಲರಿಂದ, ಅದರ ನದಿಗಳನ್ನು ಬ್ಲೂ ಕಲರ್ ಲೈನ್ಸಿಂದ ತೋರಿಸಿದ್ದಾರೆ. ಅಗೇನ್ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ರಿವರ್, ಬಟ್ ದಿಸ್ ಈಸ್ what? Symbol for river. Yes, so symbols we are using. Yes, then comes the distance. Distance is very important. Why it is important? Because ಡಿಸ್ಟೆನ್ಸ್ ಅನ್ನು ಯಾವುದರ ಬೇಸ್ ಮೇಲೆ ಡಿಸೈಡ್ ಮಾಡ್ತೀವಿ ಅಂದರೆ, ಒಂದು ಸ್ಕೇಲನ್ನು ಫಿಕ್ಸ್ ಮಾಡ್ತೀವಿ. ಆ ಸ್ಕೇಲನ್ನು ಯಾವುದರ ಆಧಾರದ ಮೇಲೆ ಫಿಕ್ಸ್ ಮಾಡ್ತೀವಿ ಅಂದರೆ, ಸ್ಕೇಲ್ ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದರೆ, ರೇಷೋ ಬಿಟ್ವೀನ್ ದಿ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಗ್ರೌಂಡ್ ಆ್ಯಂಡ್ ದಿ ಡಿಸ್ಟೆನ್ಸ್ ಶೋನ್ ಆನ್ ದಿ ಮ್ಯಾಪ್. ದಟ್ ಮೀನ್ಸ್ ಅಂದರೆ ಏನಿದ್ರ ಅರ್ಥ, ಆ್ಯಕ್ಚುಯಲ್ ಆಗಿ ಗ್ರೌಂಡ್ ಮೇಲೆ ಎಷ್ಟು ಡಿಸ್ಟೆನ್ಸ್ ಇದೆ. ಸಪೋಸ್ ಭಾರತ ಅಂತ ಕನ್ಸಿಡರ್ ಮಾಡಿದರೆ ಏನೋ ಒಂದು ಡಿಸ್ಟೆನ್ಸ್ ಹೇಳ್ತಿರ್ತೀವಿ. ಸಪೋಸ್ ಅದು ಒಂದು 10,000 ಕಿಲೋಮೀಟರ್ ಇದೆ. ಅದನ್ನು ನಾನು ಮ್ಯಾಪಲ್ಲಿ ಕನ್ಫೈನ್ ಮಾಡಿ ಪ್ರಿಸೈಸಾಗಿ ಹೇಳಬೇಕಾಗಿರುತ್ತೆ. ಸೊ ನಾ ಈ 10 ಕಿಲೋಮೀಟರ್ಸನ್ನು ಒಂದು ಪೇಜ್ ಮೇಲೆ ನಾನು ಇದನ್ನು ರಿಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ನಾನು ಆಗ ಇದನ್ನು ಹೆಂಗೆ ಅಂತ ಬರಿತೀನಿ, ಈ 10,000 ಕಿಲೋಮೀಟರನ್ನೇ ನಾನು ಸಪೋಸ್ 10 ಸೆಂಟಿಮೀಟರ್ ಅಂತ ಕನ್ವರ್ಟ್ ಮಾಡಿರ್ತೀವಿ. ದಿಸ್ ಈಸ್ ವಾಟ್ map. This is what? Scale of the map. Ratio between the actual distance on the earth to the and the distance shown on the map. ಮ್ಯಾಪಲ್ಲಿ ನಾವು ಎಷ್ಟು ಡಿಸ್ಟೆನ್ಸ್ ಶೋ ಮಾಡಿದ್ದೀವಿ ಅದರದ್ದು ಆ್ಯಕ್ಚುಯಲ್ ಗ್ರೌಂಡ್ ಮೇಲೆ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತು ಅದನ್ನು ನಾವು ಮ್ಯಾಪಲ್ಲಿ ಎಷ್ಟು ಶೋ ಮಾಡಿದ್ದೀವಿ ಅನ್ನೋದರ ರೇಷಿಯೋ ಏನಾಗಿರುತ್ತೆ ಅಂದರೆ ನಮಗೆ ಸ್ಕೇಲ್ ಆಗಿರುತ್ತೆ. ಎಸ್, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇದೇ ಬೇಸ್ ಮೇಲೆ ನಾವು ಸ್ಕೇಲ್ ಅನ್ನೋ ಕಾನ್ಸೆಪ್ಟಿಂದನೇ ನಾವು ಸ್ಕೇಲನ್ನು 2 ರೀತಿ ಅಳಿತೀವಿ. ಒಂದು ಲಾರ್ಜ್ ಸ್ಕೇಲ್, ಇನ್ನೊಂದು ಸ್ಮಾಲ್ ಸ್ಕೇಲ್. ಮ್ಯಾಪ್ಸಲ್ಲಿನೇ 2 ಟೈಪ್ಸು, ಸ್ಮಾಲ್ ಆ್ಯಂಡ್ ಲಾರ್ಜ್. ಅಗೇನ್ ಸ್ಕೇಲ್ ಸ್ಮಾಲ್ ಇಟ್ಟರೆ ಸ್ಮಾಲ್, ಲಾರ್ಜ್ ಇಟ್ಟರೆ ಲಾರ್ಜ್. ಸೊ ಅಗೇನ್ ದಿಸ್ ಇಸ್ ಯುವರ್ ಎಕ್ಸಾಂಪಲ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. Let's go ahead. Yeah, there is one more thing which I have already asked you. ಏನಂದರೆ ಮ್ಯಾಪ್ ಇಂಪಾರ್ಟೆಂಟಾ ಗ್ಲೋಬ್ ಇಂಪಾರ್ಟೆಂಟಾ ಅಂತ ಒಂದು ಕ್ವೆಶನ್ ಕೇಳಿದ್ದೆ. ಅದನ್ನೇ ಇಲ್ಲಿ ನಮಗೆ ಆನ್ಸರ್ ಇದೆ. ಏನಂತಂದರೆ ಮ್ಯಾಪಲ್ಲಿ ಗ್ಲೋಬಲ್ಲಿ ಏನು ವ್ಯತ್ಯಾಸಗಳಿದ್ದಾವೆ ಅಂತ ನೋಡ್ತಾ ಹೋದರೆ, ಆಬ್ವಿಯಸ್ಲಿ ನಮ್ಮದು ಮ್ಯಾಪ್ ಬಂದುಬಿಟ್ಟು 2 ಡೈಮೆನ್ಷನಲ್ ಇರುತ್ತೆ. ನಮಗೆ ಗ್ಲೋಬು ಭೂಮಿನ ರಿಪ್ರೆಸೆಂಟ್ ಮಾಡುವಂಥ ಒಂದು ಬಾಲನ್ನು ರಿಪ್ರೆಸೆಂಟ್ ಮಾಡುತ್ತಿರುತ್ತೆ. ಸೊ ಇಟ್ ಈಸ್ ಅ 3 ಡೈಮೆನ್ಷನಲ್ ಆಬ್ಜೆಕ್ಟ್. ಬಟ್ ನಮಗೇನಂತಂದರೆ ಮ್ಯಾಪ್ಸು ಗ್ಲೋಬಿಗಿಂತಲೂ ಜಾಸ್ತಿ ಬೆನಿಫಿಟ್ ಇದೆ ಮ್ಯಾಪಿಂದ. ಯಾಕೆ ಅಂತಂದರೆ ಭೂಮಿ ಗೋಳಾಕಾರವಾಗಿದೆ, ಭೂಮಿಯ ಮಾದರಿ ಕೂಡ ಅದೇ ಥರ ಇದೆ, ಗೋಳಾಕಾರವಾಗಿದೆ. ಸೊ ನಾವು ಮ್ಯಾಪನ್ನು, ಎಕ್ಸಾಕ್ಟ್ ಲೊಕೇಶನನ್ನು, ಎಕ್ಯುರೇಟ್ ಪ್ಲೇಸನ್ನು ಹುಡುಕಬೇಕು ಅಂದರೆ ಸ್ಕೇಲ್ ಅನ್ನೋ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದರೆ ಈ ಗ್ಲೋಬಲ್ಲಿ ವೃತ್ತಾಕಾರವಾಗಿರುವಂಥ, ಬಲ್ಜ್ಡ್ ಆಗಿರುವಂಥ ಸರ್ಫೇಸಿಂದ ನಾವು ಪರ್ಟಿಕ್ಯುಲರ್ ಎಕ್ಸಾಕ್ಟಾಗಿ ಸ್ಕೇಲ್ ಸೆಟ್ ಮಾಡೋದು ಬಹಳ ಡಿಫಿಕಲ್ಟ್, ಇನ್ಫ್ಯಾಕ್ಟ್ ಇಂಪಾಸಿಬಲ್. ಸೊ ಅದಕ್ಕಾಗಿ ನಮಗೆ ಮ್ಯಾಪಿಗಿಂತಲೂ ಕಡಿಮೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಪ್, ಎಕ್ಸಾಕ್ಟ್ ಲೊಕೇಶನನ್ನು ತಿಳ್ಕೊರೋಕ್ಕೆ ನಾವು ಸ್ಕೇಲನ್ನು ಪ್ರಿಸೈಸ್ ಆಗಿ, ಎಕ್ಯುರೇಟ್ ಆಗಿ ಅರೇಂಜ್ ಮಾಡಬಹುದು. ಬಟ್ ಇಟ್ ಈಸ್ ನಾಟ್ ಆ್ಯಸ್ ಈಸಿ ವೆನ್ ಇಟ್ ಕಮ್ಸ್ ಟು
ಗ್ಲೋಬಲ್ ಅದು ಇನ್ಫ್ಯಾಕ್ಟ್ ಸಾಧ್ಯನೇ ಆಗೋದಿಲ್ಲ, ಯಾಕಂತಂದರೆ ಲೆಂತಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಬಟ್ ಇಟ್ ಈಸ್ ನಾಟ್ ಇನ್ ಕೇಸ್ ಆಫ್ ಮ್ಯಾಪ್. ಅನದರ್ ಥಿಂಗ್ ಹೇಳಬೇಕು ಅಂದರೆ ಮ್ಯಾಪ್ ಈಸ್ ವೆರಿ ಈಸಿ ಟು ಹ್ಯಾಂಡಲ್. ಮ್ಯಾಪನ್ನು ನಾವು ತಗೊಂಡು ಹೋಗ್ಬೋದು, ಬಟ್ ಗ್ಲೋಬನ್ನು ಕಂಪ್ಯಾರಿಟಿವ್ಲಿ ಹ್ಯಾಂಡಲ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಎಸ್, ಸೊ ಅದಕ್ಕಾಗಿ ನಾವು ಮ್ಯಾಪ್ಸ್ ನಮಗೆ ಗ್ಲೋಬಿಗಿಂತಲೂ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಗ್ಲೋಬ್ ಮೇಲೆ ನಾವು ಸ್ಕೇಲ್ ಸೆಟ್ ಮಾಡೋದು ಪಾಸಿಬಲ್ ಇಲ್ಲ, ಬಟ್ ಇಟ್ ಈಸ್ ವೆರಿ ಮಚ್ ಪಾಸಿಬಲ್ ಆನ್ ದಿ ಮ್ಯಾಪ್ಸ್. ಸೊ ಅದಕ್ಕಾಗಿ ಮ್ಯಾಪ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮ್ಯಾಪ್ಗಿಂತಲೂ ನಾವು ಗ್ಲೋಬಿಗಿಂತಲೂ ಜಾಸ್ತಿ ನಾವು ಮ್ಯಾಪ್ಸನ್ನೇ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಥಿಂಗ್ ಕಮ್ಸ್ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಪ್ ಆ್ಯಂಡ್ ಪ್ಲ್ಯಾನ್. ವಾಟ್ ಈಸ್ ಪ್ಲ್ಯಾನ್, ವಾಟ್ ಈಸ್ ಮ್ಯಾಪ್? ಸೊ ಆಲ್ಮೋಸ್ಟ್ ಪ್ಲ್ಯಾನ್ ಮಾಡೋದು, ಮ್ಯಾಪ್ ಹಾಕೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ಏನು ಡಿಫ್ರೆನ್ಸು ಅಂತ ನೋಡಿದರೆ, ನಾವೆಲ್ಲ ಸ್ಟಡಿ ಮಾಡ್ತಿರ್ತೀವಿ. ಓಕೆ, ಸ್ಟಡಿ ಮಾಡುವಾಗ ನಮ್ಮದು ಓನ್ ಪ್ಲ್ಯಾನ್ ಹಾಕಬೇಕು ಅಂತ ನಮಗೆ ಕಲಿಸ್ತಿರ್ತಾರೆ. ಓನ್ ಪ್ಲ್ಯಾನ್ ಹಾಕಬೇಕು ಅಂತ ಹೇಳ್ತಿರ್ತೀವಿ, ಬಟ್ ಓನ್ ಮ್ಯಾಪ್ ಹಾಕ್ರಿ ಅಂತ ಹೇಳಲ್ಲ. ಎಸ್, ದೇರ್ ಮಸ್ಟ್ ಬಿ ಅ ಡಿಫರೆನ್ಸ್. ಬಟ್ ಎರಡು ಏನು ಹೇಳ್ತಿದೆ, ಒಂದೇನು ಇನ್ಫಾರ್ಮೇಷನನ್ನೇ ಕೊಡ್ತಿದ್ದಾವೆ, ಬಟ್ ಆ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ವ್ಯತ್ಯಾಸ ಇದೆ. ಯಾವ ಥರ ಅಂದರೆ, ಸಪೋಸ್ ಪ್ಲ್ಯಾನ್ ಅಂದರೆ ಏನು? ಸಪೋಸ್ ಫಾರ್ ಎಕ್ಸಾಂಪಲ್ ಸ್ಟಡಿ ಪ್ಲ್ಯಾನ್ ಯಾವ ಥರ ಹಾಕ್ತೀವಿ? ಸ್ಟಡಿ ಪ್ಲ್ಯಾನ್ ಸಪೋಸ್ ಕನ್ಸಿಡರ್ ದ ಡೇಟ್ 10 ನವೆಂಬರ್ 10 ಇದೆ. ನವೆಂಬರ್ 10ಗೆ ನಾನು ಇವತ್ತು ಯಾವ ಥರ ಸ್ಟಡಿ ಮಾಡ್ತೀನಿ, ಯಾವ ಥರ ನನ್ನ ಡೇ ಇರುತ್ತೆ ಅಂತ ನಾನು ನೋಡ್ತಾ ಹೋದರೆ, ಪ್ಲ್ಯಾನ್ ಹಾಕ್ತಾ ಹೋದರೆ, ಸಪೋಸ್ ನಾವೇನಂತ ಬರಿಬಹುದು, 6:30ಗೆ ಎದ್ದೇಳ್ತೀನಿ, ಬೆಳಗ್ಗೆ 6:30ಗೆ ಎದ್ದೇಳ್ತೀನಿ, 7:30 ಅಷ್ಟೊತ್ತಿಗೆ ನಾನು ಎಲ್ಲ ಮೆಡಿಟೇಷನ್ ಎಲ್ಲ ಮುಗಿಸಿರ್ತೀನಿ. ಇದಾದಮೇಲೆ 7:30ಇಂದ 8 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗಿಸಿರ್ತೀನಿ. 8:30ಇಂದ ಅರೌಂಡ್ 11ವರೆಗೂ ನಾನು ಫಸ್ಟ್ ಸ್ಲಾಟ್ ಸ್ಟಡಿಯನ್ನು ಒಂದು ಸ್ಲಾಟ್ ಓದೋಕೆ ಕೂತ್ಕೋತೀನಿ. 11ಇಂದ 12ವರೆಗೂ ಬ್ರೇಕ್ ತಗೋತೀನಿ. ಮೀನ್ಸ್ ದಿಸ್ ಈಸ್ ಓನ್ಲಿ ಒನ್ ಡೇಯನ್ನು ನಾವು ಅವರಾಗಿ ಬ್ರೇಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಎಸ್, ಒಂದು ಲಾರ್ಜ್ ಎಂಟಿಟಿಯನ್ನು, ಡೇ ಅನ್ನುವಂತಹ ಎಂಟಿಟಿಯನ್ನು ಅವರಾಗಿ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದೀವಿ, ಬ್ರೇಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ದಟ್ ಈಸ್ ವಾಟ್ ಪ್ಲಾನಿಂಗ್ ಈಸ್. ಎಸ್, ಸೊ ಪ್ಲಾನ್ ಈಸ್ ಅ ಡ್ರಾಯಿಂಗ್ ಆಫ್ ಅ ಸ್ಮಾಲ್ ಏರಿಯಾ ಆನ್ ಅ ಲಾರ್ಜ್ ಸ್ಕೇಲ್. ಸಣ್ಣ ಏರಿಯಾವನ್ನು ಲಾರ್ಜ್ ಸ್ಕೇಲಲ್ಲಿ ತೋರಿಸೋದಕ್ಕೆ ನಾವು ಪ್ಲ್ಯಾನ್ ಅಂತ ಕರಿತೀವಿ. ಇಟ್ ಗಿವ್ಸ್ ಅ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ಅ ಸರ್ಟನ್ ಸ್ಮಾಲ್ ಏರಿಯಾ. ಎಸ್, ಇಟ್ ಈಸ್ ಗಿವಿಂಗ್ ಅ ಒಂದು ದಿನ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಿದೆ. ಸಿಮಿಲರ್ ಥಿಂಗ್ ಈಸ್ ಹ್ಯಾಪನಿಂಗ್ ಆನ್ ದಿ ಗ್ರೌಂಡ್. ಎಸ್, ಐ ಹೋಪ್ ದಿಸ್ ಎಕ್ಸಾಂಪಲ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅಂದರೆ ಸಣ್ಣ ಒಂದು ಏರಿಯಾ ಮೇಲೆ ಇಟ್ ಈಸ್ ಅ ಪ್ಲಾನ್ ಈಸ್ ಅ ಡ್ರಾಯಿಂಗ್ ಆಫ್ ಅ ಸ್ಮಾಲ್ ಏರಿಯಾ ಆನ್ ಅ ಲಾರ್ಜ್ ಸ್ಕೇಲ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಥಿಂಗ್ ಈಸ್ ಅಗೇನ್ ಮ್ಯಾಪ್. ಇಲ್ಲೇನು ಮಾಡ್ತಿದ್ವಿ ನಾವು? Again, it is also a drawing of Earth's surface or a part of it on a flat surface according to the scale. Yes, this we have seen. But what we do here, it gives the confined information about a large portion of the Earth. ಭೂಮಿದು ಭಾರತ ಅಂತ ನೋಡಿದಾಗ ಪ್ರೀವಿಯಸ್ ಮ್ಯಾಪಿಂದ ನಮಗೆ ಕ್ಲಿಯರ್ ಆಗಿದೆ. ಒಂದು ಲಾರ್ಜರ್ ಪಿಕ್ಚರನ್ನು ಸ್ಮಾಲ್ ಆಗಿ ತೋರಿಸ್ತಿದ್ದೀವಿ. ಸೊ ಅದಕ್ಕೆ ನಾವು ಮ್ಯಾಪ್ ಅಂತ ಹೇಳ್ತಿದ್ದೀವಿ. Yes, it is giving what? It is giving a confined information, precise information about a large area. Yes, what is a plan? It is giving a detailed information about a small area. Yes, so this is what plan, map and plan. I hope it is clear. So let's go ahead. How symbols are important. ಒಂದು ಥೀಮ್ ನೋಡಿದ್ವಿ, ಸಿಂಬಾಲ್ಸ್ ಅಂತ ಥೀಮ್ ನೋಡಿದ್ವಿ. ಡಿಸ್ಟೆನ್ಸ್, ಡೈರೆಕ್ಷನ್ ಆ್ಯಂಡ್ ಸಿಂಬಾಲ್ಸ್ ಅಂತ ನೋಡಿದ್ವಿ. ಅಗೇನ್ ವೈ ಸಿಂಬಾಲ್ಸ್ ಆರ್ ಇಂಪಾರ್ಟೆಂಟ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ದಿ ಸಿಂಬಲ್ಸ್. ಸೊ ಸಿಂಬಾಲ್ಸ್ ಅಂತ ನೋಡ್ತಾ ಹೋದರೆ ಯಾಕೆ ಸಿಂಬಾಲ್ಸ್ ಇಂಪಾರ್ಟೆಂಟ್ ಆಗುತ್ತೆ? ಸಪೋಸ್ ಸಿಂಬಾಲ್ಸೇ ಇಲ್ಲ ಅನ್ಕೋದಿ, ದೆರ್ ಇಸ್ ನೋ ಸಿಂಬಾಲ್ಸ್ ಆನ್ ಅ ಮ್ಯಾಪ್. ಸೊ ನದಿ ಅಂತ ಹೇಳಬೇಕು ಅಂತಂದರೆ, ಸೊ ಆ ಗಂಗಾ ನದಿ ಅಂತ ನೋಡಿದ್ವಿ ಅಲ್ವಾ? ಸೊ ಗಂಗಾ ನದಿ ಅಂತ ಹೇಳಬೇಕು ಅಂತಂದರೆ ಬರೀಲೇಬೇಕು ಅಕ್ಷರದಲ್ಲಿ. ಸೊ ಹೆಂಗಿರುತ್ತೆ ಮ್ಯಾಪ್?
ಆಲ್ರೆಡಿ ನಾವು ಲಾರ್ಜ್ ಪಿಕ್ಚರನ್ನು ಕನ್ಫೈನ್ ಮಾಡಿ ತೋರಿಸ್ತಿದ್ದೀವಿ. ಸೊ ಮ್ಯಾಪ್ ಅನ್ನೋದು ಅದಕ್ಕೆ ಲಾಜಿಕಲ್ ಆಗಿ ಅರೇಂಜ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಎಲ್ಲವೂ ನಮಗೆ ಹೆಪ್ಪೆಸಾಡ್ ಆಗಿ ಎಲ್ಲ ಮೆಸ್ಸಿಯಾಗಿ ಕಾಣಿಸ್ಕೊಳ್ತಿತ್ತು. ಸೊ ಮ್ಯಾಪ್ ನಮಗೆ ಈಗ ಇರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಒಂದು ಸ್ಟೇಟು ಇನ್ಫ್ಯಾಕ್ಟ್ ಮ್ಯಾಪ್ ಅನ್ನೋದು ಅದರ ಅಸ್ತಿತ್ವನೇ ಇರ್ತಿರ್ಲಿಲ್ಲ, ಸಿಂಬಾಲ್ಸನ್ನು ಯೂಸ್ ಮಾಡ್ತಾ ಇರಲಿಲ್ಲ ಅಂದರೆ. ಸೊ ಮ್ಯಾಪ್ಸ್ ಆರ್ ಮ್ಯಾಪ್ಸ್ ಬಿಕಾಸ್ ವಿ ಆರ್ ಯೂಸಿಂಗ್ ಸಿಂಬಾಲ್ಸ್ ದೇರ್, ವಿ ಆರ್ ಯೂಸಿಂಗ್ ಎಕ್ಸಾಕ್ಟ್ ಸ್ಕೇಲ್ ದೇರ್, ವಿ ಆರ್ ಯೂಸಿಂಗ್ ಅ ಪ್ರಾಪರ್ ಪರ್ಟಿಕ್ಯುಲರ್ ಡೈರೆಕ್ಷನ್ ದೇರ್. Yes, because of all these three components, the map is map. We are calling it as a map because it is very much logical. ಬಹಳಷ್ಟು ಸೈಂಟಿಫಿಕ್ ಆದಂಥ ಅರೇಂಜ್ಮೆಂಟ್ ಆಗಿದೆ ಅದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಸಿಂಬಾಲ್ಸ್ ಅಂತ ನೋಡಿದಾಗ ನೀವು ಮ್ಯಾಪಲ್ಲಿ ಅಟ್ಲಾಸಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಈ ಥರ ಸ್ಟಾರ್ ಮಾರ್ಕಿಂದ ತೋರಿಸಿರ್ತಾರೆ. ಕ್ಯಾಪಿಟಲ್ ಸಿಟೀಸನ್ನು, ರಾಜ್ಯದ ರಾಜಧಾನಿಗಳನ್ನು ತೋರಿಸ್ಬೇಕು ಅಂದರೆ, ಇಂಪಾರ್ಟೆಂಟ್ ಸಿಟಿ ಅಂತಂದರೆ ಡಾಟಿಂದ ತೋರಿಸಿರ್ತಾರೆ. ಪಾಸಸ್, ಘಾಟಿಗಳು ಅಂತ ಕರಿತೀವಿ, ಘಟ್ಟಗಳು, ಘಾಟ್ಸನ್ನು ಪಾಸಸ್ಸನ್ನು ಈ ಥರ ತೋರಿಸಿರ್ತಾರೆ. ಸಪೋಸ್ ಈ ಥರ ಏನು ಸಿಂಬಾಲ್ಸೇ ಇರ್ತಿರ್ಲಿಲ್ಲ ಅಂದರೆ ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಮ್ಯಾಪ್ ಅನ್ನೋದು ಮ್ಯಾಪ್ ಕೆಲಸ ಮಾಡೋದಕ್ಕೆ ಕಾರಣನೇ ಸಿಂಬಾಲ್ಸ್. ಸೊ ದ್ಯಾಟ್ ಸಿಂಬಾಲ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. This much is there, please go through it once. We'll upload the PDFs ಅನ್ನು ನಾವು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ಪ್ಲೀಸ್ ಗೋ ಥ್ರೂ ಇಟ್ ಒನ್ಸ್. ಆಮೇಲೆ ನಿಮ್ಮದು ಅಟ್ಲಾಸ್ ಬುಕ್ಕನ್ನು ತೆಗೆದು ನೋಡಿ. ಅಟ್ಲಾಸ್ದಲ್ಲಿ ನಿಮಗೆ ಈ ಎಲ್ಲ ಸಿಂಬಾಲ್ಸನ್ನು, ಡೈರೆಕ್ಷನನ್ನು ಯಾವ ಥರ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಆ ಪರ್ಪಸಿಂದ ದಿಸ್ ಪ್ರೀವಿಯಸ್ ಚಾಪ್ಟರ್ 4 ವಾಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ರೀಡ್ ದಿ ಮ್ಯಾಪ್ಸ್. ಯಾ, ಥ್ಯಾಂಕ್ ಯು.